ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ವಿಶೇಷವಾದಂತಹ ದಿನದ ಬಗ್ಗೆ ಹೇಳಲಿದ್ದೇವೆ. ಹೌದು, ಎಲ್ಲರಿಗೂ ಪ್ರೀತಿ, ಕರುಣೆ ಹಾಗೂ ಉತ್ತಮವಾದಂತಹ ಸಮಾಜಕ್ಕೆ ಸಂದೇಶವನ್ನು ನೀಡುವಂತಹ ಅದ್ಭುತವಾದಂತಹ ದಿನದ ಬಗ್ಗೆ ಹೇಳಲಿದ್ದೇವೆ. ಹೌದು, ಅದುವೇ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಹೇಳಲ್ಪಡುವ ಈ ಒಂದು ಪವಿತ್ರ ದಿನ. ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಹಿಂದೂ ಧರ್ಮಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶೇಷವಾದಂತಹ ಸ್ಥಾನದೊಂದಿಗೆ ಭಕ್ತಿ ಭಾವವು ತುಂಬುತ್ತದೆ. ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನ ಈ ಒಂದು ಅವತಾರ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಆಯಿತು. ಇದು ಒಂದು ಹಿಂದೂಗಳ ಹಬ್ಬ, ಶ್ರೀಕೃಷ್ಣನ ಜನ್ಮದಿನ. ಹಿಂದೂ ಕ್ಯಾಲೆಂಡರ್ನಲ್ಲಿ ಅಷ್ಟಮಿ ತಿಥಿ ಅಥವಾ ಶ್ರಾವಣ ಮಾಸದ 8ನೇ ದಿನದಂದು ಈ ಒಂದು ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಹಾಗೂ ಈ ದಿನ ವಿಶೇಷವಾಗಿ ಹೆಣ್ಣು ಮಕ್ಕಳು ಮನೆಗಳಲ್ಲಿ ಶ್ರೀಕೃಷ್ಣನ ಪಾದಗಳನ್ನು ರಂಗೋಲಿಯ ಮೂಲಕ ಹಾಕುವುದರ ಮೂಲಕ ಮನೆಗಳಲ್ಲಿ ಒಂದು ಸಂಭ್ರಮವಾದಂತಹ ಆಚರಣೆಯನ್ನು ಮಾಡಲಾಗುತ್ತದೆ. ಹಾಗೂ ವಿಶೇಷವಾಗಿ ಯಾರಿಗೆಲ್ಲ ಸಂತಾನದ ಅಪೇಕ್ಷೆ ಇರುತ್ತದೆಯೋ ಹಾಗೂ ಮನೆಗಳಲ್ಲಿ ಗಂಡು ಮಕ್ಕಳ ಸಂತಾನದ ಅಪೇಕ್ಷೆ ಹೆಚ್ಚಾಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸುವುದರಿಂದ ಅಂಥ ಮನೆಗಳಿಗೆ ಶ್ರೀಕೃಷ್ಣನ ಪ್ರವೇಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಗೋಕುಲಾಷ್ಟಮಿಯನ್ನು ಆಗಸ್ಟ್ 16ರಂದು ಶನಿವಾರದಂದು ಆಚರಿಸಲಾಗುತ್ತದೆ. ಹಾಗೂ ಉದಯ ತಿಥಿ ಅನುಸಾರ ಹಿಂದೂ ಪುರಾಣಗಳ ಪ್ರಕಾರ ದೇವಕಿಯು ಸೋದರನಾದ ರಾಕ್ಷಸ ಕಂಸನನ್ನು ಸೋಲಿಸಲು ವಿಷ್ಣುವು ಕೃಷ್ಣನ ಅವತಾರ ತಾಳಿದನು ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಾನಗಳ ಬಗ್ಗೆ ನೋಡುವುದಾದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿ ಸ್ವಚ್ಛ ಬಟ್ಟೆಗಳನ್ನು ಧರಿಸಿ ಶ್ರೀಕೃಷ್ಣನ ತೊಟ್ಟಿಲಿನ ಆಕಾರವನ್ನು ಮಾಡಿ ಹಾಗೂ ಶ್ರೀಕೃಷ್ಣನ ಒಂದು ವಿಗ್ರಹಕ್ಕೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳನ್ನು ಮಾಡುವುದರ ಮೂಲಕ ಹಾಗೂ ಗಂಗಾಜಲದಿಂದ ಸ್ವಚ್ಛಗೊಳಿಸುವುದರ ಮೂಲಕ ಪೂಜೆಯನ್ನು ಆರಂಭ ಮಾಡಲಾಗುತ್ತದೆ. ಹಾಗೂ ಭಗವಂತನ ಬಗ್ಗೆ ಯೋಚಿಸುತ್ತಾ ಹಾಗೂ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೆನೆಸಿಕೊಳ್ಳುತ್ತಾ ಹಾಗೂ ಈ ದಿನ ಹೆಚ್ಚಾಗಿ ಭಗವದ್ಗೀತೆಗಳನ್ನು, ವಿಷ್ಣು ಸಹಸ್ರನಾಮಗಳನ್ನು ಕೇಳುವುದರಿಂದ ಅಪಾರವಾದಂತಹ ಪುಣ್ಯ ಫಲಗಳನ್ನು ನೀವು ಪಡೆಯಬಹುದಾಗಿದೆ. ಹಾಗೂ ಈ ದಿನ ವಿಶೇಷವಾಗಿ ಕೃಷ್ಣನ ವಿಗ್ರಹಗಳನ್ನು ತೊಟ್ಟಿಲಿನಲ್ಲಿ ಮಾಡಿ ಹಾಕಿ ಕೂರಿಸಿ ತೊಟ್ಟಿಲನ್ನು ತೂಗುವುದು ಕೂಡ ವಿಶೇಷತೆಗಳಲ್ಲಿ ಒಂದಾಗಿದೆ. ಹಾಗೂ ಕೃಷ್ಣನ ಪಾದಗಳನ್ನು ಹಾಕುವುದರ ಮೂಲಕ ಮನೆಗಳಲ್ಲಿ ಮತ್ತು ದೇವರ ಮನೆಗಳಲ್ಲಿ ಸಂಭ್ರಮವನ್ನು ಆಚರಿಸಲಾಗುತ್ತದೆ. ಹಾಗೂ ಈ ದಿನ ವಿಶೇಷವಾಗಿ ವಿಗ್ರಹಗಳಿಗೆ ಪಂಚಾಮೃತ ಅಭಿಷೇಕದ ನಂತರ ವಿಗ್ರಹಕ್ಕೆ ಅಂದರೆ ಶ್ರೀಕೃಷ್ಣನ ವಿಗ್ರಹಕ್ಕೆ ಹೊಸ ಬಟ್ಟೆಗಳನ್ನು ಹಾಕಿ ಆಭರಣಗಳನ್ನು ಹಾಕಿ ಅಲಂಕಾರವನ್ನು ಮಾಡಲಾಗುತ್ತದೆ. ಹಾಗೂ ಮನೆಗಳಲ್ಲಿ ಕೂಡ ಚಿಕ್ಕ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಶ್ರೀಕೃಷ್ಣನ ವೇಷಗಳನ್ನು ಧರಿಸಿ ಸಂಭ್ರಮವನ್ನು ಈ ಒಂದು ಹಬ್ಬದ ಆಚರಣೆಯನ್ನು ಮತ್ತಷ್ಟು ಹೆಚ್ಚಿಸಲಾಗುತ್ತದೆ. ಹಾಗೂ ಪೂಜಾ ವೇಳೆಯಲ್ಲಿ ಹೂವುಗಳನ್ನು ಮತ್ತು ತುಳಸಿ ಎಲೆಗಳನ್ನು, ಧೂಪ ದ್ರವ್ಯಗಳನ್ನು ಬೆಳಗಿಸಿ ತುಪ್ಪದ ದೀಪಗಳನ್ನು ಬೆಳಗಿಸುವುದು ಕೂಡ ಅತ್ಯಂತ ಸಂಭ್ರಮವನ್ನು ತರುತ್ತದೆ. ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ಅರ್ಪಿಸಲಾಗುತ್ತದೆ. ಹಾಗೂ ಪ್ರಸಾದಕ್ಕೆ ಅವಲಕ್ಕಿಯನ್ನು ಮತ್ತು ಹಾಗೂ ಸಕ್ಕರೆಯನ್ನು ಬೆರೆಸಿದ ಪಾಯಸವನ್ನು ಮಾಡಿ ನೈವೇದ್ಯವಾಗಿ ಬಳಸಲಾಗುತ್ತದೆ. ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಬದುಕಿದ ರೀತಿ ಹಾಗೂ ಆತನ ಸಂದೇಶಗಳು ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳುವುದು ಬಹುಮುಖ್ಯ. ಹಾಗೂ ಈ ದಿನ ವಿಶೇಷವಾಗಿ ಶ್ರೀಕೃಷ್ಣರ ಒಂದು ಭಗವದ್ಗೀತೆಯನ್ನು ಓದುವುದು ಹಾಗೂ ಭಾಗವತ ಪುರಾಣಗಳನ್ನು ಓದುವುದು ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಕೇಳುವುದು, ಈ ಒಂದು ಗ್ರಂಥಗಳನ್ನು ಪಾರಾಯಣ ಮಾಡುವುದರಿಂದ ವಿಶೇಷವಾದಂತಹ ಲಾಭಗಳನ್ನು ಕಾಣಬಹುದಾಗಿದೆ. ಹಾಗೂ ಶ್ರೀಕೃಷ್ಣನ ಒಂದು ಉತ್ತಮ ಸಂದೇಶದೊಂದಿಗೆ ಅಂದರೆ ಪ್ರಸ್ತುತ ಬದುಕು ಹೇಗಿದೆಯೇ ಹಾಗೆ ಅದನ್ನು ಒಪ್ಪಿಕೊಂಡು ಬದುಕುವ ಕಲೆ ಗೊತ್ತಿರಬೇಕು. ಭೂತಕಾಲದಲ್ಲಿ ಅಂದರೆ ಕಳೆದು ಹೋದಂತಹ ಒಂದು ಕಾಲ ಸಮಯದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬಾರದು. ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡಬಾರದು. ಇಂದಿನ ಬದುಕನ್ನು ಆನಂದಿಸಿ ಈ ಒಂದು ದಿನವನ್ನು ಅತ್ಯಂತ ಸುಖಮಯ ದಿನವೆಂದು ಭಾವಿಸಿ ಈ ದಿನ ಹೆಚ್ಚಾಗಿ ಖುಷಿಯಿಂದ ಸಂತೋಷವು ಬದುಕೆ ಬಂದಂತೆ ಸ್ವೀಕರಿಸಬೇಕು ಎಂಬುದು ಶ್ರೀಕೃಷ್ಣನ ಒಂದು ಉತ್ತಮವಾದಂಥ ಸಂದೇಶ. ಈ ಒಂದು ಸಂದೇಶವನ್ನು ನಾವು ಪಾಲಿಸುತ್ತಾ ನಮ್ಮ ಜೀವನವನ್ನು ಪಾವನೆಗೊಳಿಸಿಕೊಳ್ಳೋಣ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.